ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಇವತ್ತು ನಡೆದಂತಹ ಸೆಕೆಂಡ್ ಇಯರ್ PUCಯ ಪ್ರಿಪರೇಟರಿ ಎಕ್ಸಾಮಿನ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇವೆ. ಈ ಒಂದು ಪ್ರಶ್ನೆ ಪತ್ರಿಕೆ ಬಹಳ ಈಸಿಯಾಗಿತ್ತು. ಎಲ್ಲ ಪ್ರಶ್ನೆಗಳು ಸುಮಾರು 15 MCQsಗಳಲ್ಲಿ 9 MCQsಗಳು ರಿಪೀಟ್ ಆಗಿದೆ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ನಿಂದ. ಬನ್ನಿ ಸರ್, ಈಗ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. Question number 1. If a relation R on the set 1, 2, 3 as defined by R is equal to ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು question number 1. Right answer is option C is the right answer. Symmetric and transitive is the right answer. Question number 2. If sin inverse x is equal to theta, the principal value branch of sin inverse x where -1 ಹೌದಲ್ವಾ, less than or equal to x, less than or equal to 1, then the range in which lies is dash ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. -π/2, π/2 ಅಂತ ಇದೆಯಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3. If a matrix has 13 elements, then the total number of different possible orders of matrices is dash ಅಂತ ಇದೆ. ಕ್ವಶನ್ ನಂಬರ್ 3. 100% ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 2 is the right answer. ಆಯಿತಾ. ಕ್ವಶನ್ ನಂಬರ್ 4. ಇಫ್ ಅಂತ ಹಾಕ್ಬಿಟ್ಟು ದೆನ್ ಎಕ್ಸ್ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ. +/-2√2 ಇಸ್ ದ ರೈಟ್ ಆನ್ಸರ್. ಯಾವುದು? ಕ್ವಶನ್ ನಂಬರ್ 4ಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5 ಮೈ ಡಿಯರ್ ಚಿಲ್ಡ್ರನ್, ದಿ ಡಿರೈವೇಟಿವ್ ಅಂತ ಇದೆ ಅಲ್ವಾ, ಈ ಲಾಗ್ ಇ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ ಡ್ಯಾಶ್ ಅಂತ ಇದೆ. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ದಟ್ ಈಸ್ 1. ಆಯಿತಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6. ದ ಡಿರೈವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ - 3 ಎಟ್ ಎಕ್ಸ್ ಈಸ್ ಈಕ್ವಲ್ ಟು 3 ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 6 ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಡಸ್ ನಾಟ್ ಎಕ್ಸಿಸ್ಟ್ ಈಸ್ ದ ರೈಟ್ ಆನ್ಸರ್ ಈಸ್ ಡಸ್ ನಾಟ್ ಎಕ್ಸಿಸ್ಟ್. ಕ್ವಶನ್ ನಂಬರ್ 7. 2 ಸ್ಟೇಟ್ಮೆಂಟ್ಗಳನ್ನು ಕೊಡಲಾಗಿದೆ, ಹೌದಲ್ವಾ. ಇದರಲ್ಲಿ ಈಗ ಸರಿಯಾದ ಉತ್ತರವನ್ನು ನೋಡೋಣ. ರೈಟ್ ಆನ್ಸರ್ ಈಸ್ ಎ ಈಸ್ ಫಾಲ್ಸ್ ಬಟ್ ಬಿ ಈಸ್ ಟ್ರೂ ಅಂತ. ಆಯಿತಾ. ಎ ಸ್ಟೇಟ್ಮೆಂಟ್ ಇದೆ ಅಲ್ವಾ, ಅದು ತಪ್ಪು, ಬಿ ಈಸ್ ಟ್ರೂ. ಸೊ ಎ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಈಸ್ ರೈಟ್. ಕ್ವಶನ್ ನಂಬರ್ 8 ಮೈ ಡಿಯರ್ ಚಿಲ್ಡ್ರನ್, ದಿ ಫಂಕ್ಷನ್ ಎಫ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x² - x + 1 ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 8 ರೈಟ್ ಆನ್ಸರ್ ಈಸ್ ಡಿಸೆಂಡಿಂಗ್ ಡಿಕ್ರೀಸಿಂಗ್ ಆನ್ ಮೈನಸ್. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. Question number 9. Question number 9, my dear children. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಹೌದು, ಆಪ್ಷನ್ ಡಿ ಕೂಡ ಹೌದು. ಯಾಕೆ ಸರ್ ಅಂತ ಕೇಳೋದಾದರೆ, ಎರಡೂ ಕೂಡ ಸೇಮ್ ಆನ್ಸರನ್ನು ಅವರು ಕೊಟ್ಟಿದ್ದಾರೆ. ಸೊ ದಟ್ ಈಸ್ ದ ರೀಸನ್. ಆಪ್ಷನ್ ಸಿ ಬರೆದವರಿಗೂ ಮಾರ್ಕ್ಸ್ ಇದೆ, ಆಪ್ಷನ್ ಡಿ ಬರೆದವರಿಗೂ ರೈಟ್ ಮಾರ್ಕ್ಸ್ ಸಿಗುತ್ತೆ. ಕ್ವಶನ್ ನಂಬರ್ 10. ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಇದೆ ಅಲ್ವಾ, ಅದಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 10 ರೈಟ್ ಆನ್ಸರ್ ಈಸ್ 0, ದಟ್ ಈಸ್ ಸಿ. ಕ್ವಶನ್ ನಂಬರ್ 11. ಇನ್ ವೆಕ್ಟರ್ ಅಡಿಷನ್ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಅಂತ ಇದೆ. ಕ್ವಶನ್ ನಂಬರ್ 11 ರೈಟ್ ಆನ್ಸರ್ ಈಸ್ ದಟ್ ಈಸ್ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. Question number 12. The direction ratio of the vector joining the points. Right answer is option A, -3, -5, 4 ಅಂತ ಇದೆ ಅಲ್ವಾ, ದಟ್ ಈಸ್ ಫಸ್ಟ್ ಆಪ್ಷನ್ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್, ಆಪ್ಷನ್ ಎ. ಕ್ವಶನ್ ನಂಬರ್ 13. ದಿ ಕಾರ್ಟೀಷಿಯನ್ ಈಕ್ವೇಷನ್ ಆಫ್ ಎ ಲೈನ್ ಈಸ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಈಕ್ವೇಷನ್ ಈಸ್ ಅಂತ. ರೈಟ್ ಆನ್ಸರ್ ಈಸ್ ಆಪ್ಷನ್. ಕ್ವಶನ್ ನಂಬರ್ 13 ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಗಿ ಇರುತ್ತದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಇಫ್ ಪಿ ಇ ಈಸ್ ಈಕ್ವಲ್ ಟು 0.6, ಪಿ ಎಫ್ ಈಸ್ ಈಕ್ವಲ್ ಟು 0.3 ಆ್ಯಂಡ್ ಪಿ ಅದೆಲ್ಲ ಇದಲ್ವಾ, ಅದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 14 ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಗಿ ಇರುತ್ತದೆ. 1/3 ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 15. 2 balls are drawn at the random with replacement from a box containing 10 black and 8 red balls. ದೆನ್ ದಿ ಪ್ರೊಬ್ಯಾಬಿಲಿಟಿ ದಟ್ ಬೋತ್ ಆರ್ ರೆಡ್ ಈಸ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತದೆ. ದಟ್ ಈಸ್ 16/81 ಈಸ್ ದ ರೈಟ್ ಆನ್ಸರ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮೈ ಡಿಯರ್ ಚಿಲ್ಡ್ರನ್. ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡ್ತಾ ಹೋಗೋಣ ಈಗ ನಾವು. ಬನ್ನಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಫ್ xy ಈಸ್ ಈಕ್ವಲ್ ಟು 81 ದೆನ್ dy ಈಸ್ ಈಕ್ವಲ್ ಟು dx ಎಟ್ x ಈಸ್ ಈಕ್ವಲ್ ಟು 9. ಅದಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ -1 ಈಸ್ ದ ರೈಟ್ ಆನ್ಸರ್. -1.
ಕ್ವಶನ್ ನಂಬರ್ 17, ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಪ್ಲಸ್ 4 ಈಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ 4. ಕ್ವಶನ್ ನಂಬರ್ 18, ರೈಟ್ ಆನ್ಸರ್ ಈಸ್ 0 is the right answer is 0. ಕ್ವಶನ್ ನಂಬರ್ 19, ವ್ಯಾಲ್ಯೂ ಆಫ್ ಆಯಿತಾ, ಅದಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 19ಗೆ 6 ಆಗಿ ಇರುತ್ತದೆ. 6. ಕ್ವಶನ್ ನಂಬರ್ 20, ಇಫ್ ಎಫ್ ಬಿ ಆನ್ ಇವೆಂಟ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಎಸ್ ದೆನ್ ಅಂತ ಇದಲ್ವ. ಕ್ವಶನ್ ನಂಬರ್ 20, ರೈಟ್ ಆನ್ಸರ್ ಈಸ್ 1 ಇಸ್ ದ ರೈಟ್ ಆನ್ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ ಮಕ್ಕಳೇ. ಏನಾದರೂ ಡೌಟ್ ಇದ್ದಲ್ಲಿ ತಾವು ಕಮೆಂಟ್ ಮುಖಾಂತರ ಅದನ್ನು ಡೌಟನ್ನು ಕ್ಲಿಯರ್ ಮಾಡಿಕೊಡಿ. ಕೊಟ್ಟಿರುವ ಎಲ್ಲ ಆನ್ಸರ್ಸ್ಗಳು 100% ರೈಟಾಗಿ ಇದ್ದಾವೆ. ಕ್ಲಿಯರ್ ಮೈ ಡಿಯರ್. ಧನ್ಯವಾದಗಳು. ಮುಂದಿನ ಭಾಗ ಯಾರ ಹತ್ರ ಕ್ವಶನ್ ಪೇಪರ್ ಇಲ್ವೋ ಆ ಎಲ್ಲ ವಿದ್ಯಾರ್ಥಿಗಳು ನೋಡಿಕೊಳ್ಳಬಹುದು. ಆಯಿತಾ, ಫುಲ್ ಸೊಲ್ಯೂಷನ್ ಇದೆ ವಿತ್ ಕ್ವಶನ್ ಪಾರ್ಟ್ ಬಿ ಇಂದ ಸಂಪೂರ್ಣವಾಗಿ ಸೊಲ್ಯೂಷನ್ ಇದೆ. ಬಹಳ ಕಡೆ ಪೇಪರ್ ಲೀಕ್ ಆಗಿತ್ತು ಅಂದರು. ಲೀಕ್ ಆಗೋದ್ರಿಂದ ನಿಮ್ಮ ಅಂಕಗಳೇ ಕಡಿಮೆ ಆಗ್ತವೆ. ಆ್ಯನ್ಯುವಲ್ ಎಕ್ಸಾಮ್ ಪ್ರಿಪ್ರೇಷನ್ ಆಗಲ್ಲ ನಿಮ್ಮ ಕೈಯಲ್ಲಿ ಮಾಡಲಿಕ್ಕೆ. ಅಂತಹ ಒಂದು ವಿದ್ಯಾರ್ಥಿಗಳೇ ಜೊತೆ ಸೇರ್ಬೇಡಿ ಸರ್. ಡೂ ಹಾರ್ಡ್ ವರ್ಕ್ ಆ್ಯಂಡ್ ಗೆಟ್ ಗುಡ್ ಮಾರ್ಕ್ಸ್ ಇನ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಆಲ್ ಕ್ವಶನ್ಸ್ 2 ಮಾರ್ಕ್ಸ್ ಆರ್ ರಿಪೀಟೆಡ್ ಫ್ರಮ್ ಯುವರ್ ಮಾಡಲ್ ಕ್ವಶನ್ ಪೇಪರ್ಸ್. ಮಾಡಲ್ ಕ್ವಶನ್ ಪೇಪರ್ 3 ಇಂದ 3 ಕ್ವಶನ್ ಬಂದಿದೆ. ಮಾಡಲ್ ಕ್ವಶನ್ ಪೇಪರ್ 2 ಇಂದ 2 ಬಂದಿದೆ. ಹಾಗೂ ಮಾಡಲ್ ಕ್ವಶನ್ ಪೇಪರ್ 1 ಇಂದ 2 ಕ್ವಶನ್ಸ್ ಬಂದಿದೆ. ಯಾವುದು ಬರೀ ಪಾರ್ಟ್ ಬಿನಲ್ಲಿ 2 ಮಾರ್ಕ್ಸ್ ಕ್ವಶನ್ಸು. ಹಾಗಾಗಿ ನನ್ನ ವಿದ್ಯಾರ್ಥಿಗಳೇ ಆಯಿತಾ, ದಯವಿಟ್ಟು ಮೊದಲು 3 ಮಾಡಲ್ ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಜೊತೆಗೆ ಬ್ಲೂ ಪ್ರಿಂಟ್ ಕೂಡ, ಆ್ಯಸ್ ಪರ್ ದ ಬ್ಲೂ ಪ್ರಿಂಟು ಈ ಒಂದು ಕ್ವಶನ್ ಪೇಪರ್ ಬಂದಿರುವಂಥದ್ದು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ಇಂಗ್ಲೀಷು ಎಕ್ಸಾಮಿಗಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ಆ ಎಲ್ಲ ವಿಡಿಯೋಸ್ಗಳನ್ನು ತಪ್ಪದೇ ನೋಡಿ. 100% 80/80 ತಂದು ಕೊಡುವ ಜವಾಬ್ದಾರಿ ನನ್ನದಾಗಿರುತ್ತೆ. ಡೂ ಹಾರ್ಡ್ ವರ್ಕ್. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ನಾನು ಅದಕ್ಕೆ ನಿಮಗೆ ಯಾವುದು ಮ್ಯಾಥಮೆಟಿಕ್ಸು ಕಂಪ್ಲೀಟಾಗಿ ನಿಮಗೆ ನಾನು ಮಾಡಲ್ 1, ಮಾಡಲ್ 2, ಮಾಡಲ್ 3 ಫುಲ್ಲು ಕೀ ಆನ್ಸರ್ ಅಪ್ಲೋಡನ್ನು ಮಾಡಿ ಪಾಸಿಂಗ್ ಪ್ಯಾಕೇಜ್ 1, ಪಾಸಿಂಗ್ ಪ್ಯಾಕೇಜ್ 2, ಪಾಸಿಂಗ್ ಪ್ಯಾಕೇಜ್ 3 ಅಂತ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. ಯಾರೆಲ್ಲ ಆ ವಿಡಿಯೋನ ನೋಡಿದ್ರು ಹಾಗೂ ಸೊಲ್ಯೂಷನನ್ನು ಕಂಡುಕೊಂಡ್ರು ಅವರಿಗೆ ಇವತ್ತು ಔಟ್ ಮ್ಯಾಥಮೆಟಿಕ್ಸಲ್ಲಿ ಆಯಿತಾ ತಡಿಲಿಕ್ಕೆ ಯಾರಿಂದನೂ ಸಾಧ್ಯ ಆಗಲಿಲ್ಲ. ಯಾಕಂದರೆ ಎಲ್ಲ ಕ್ವಶನ್ಸ್ಗಳು ನಿಮ್ಮ ಮಾಡಲ್ ಕ್ವಶನ್ ಪೇಪರ್ನಿಂದಲೇ ಆಗಿದ್ದವು. ಧನ್ಯವಾದಗಳು.